ಆಲ್ಮಟ್ಟಿ ಹೈವೇಯಲ್ಲಿ ನಾನು ಸಿದ್ದರಾಮಯ್ಯ ಸಾಹೇಬ್ರಿಗೆ ಹೇಳಿದ್ದೆ, ಸಾಹೇಬ್ರು ಏನಾದರೂ ಮಾಡಿ ಅವ್ರ ಕುಟುಂಬಕ್ಕೆ ಒಂದು ಅವಕಾಶ ಮಾಡಿ ಕೊಡ್ರಿ ಅಂದಾಗ ನೋಡೋಣಪ್ಪ ಅಂತೇಳಿ ಹೋಗಿದ್ರು. ಮೇಲಿರ್ತಕ್ಕಂಥ ಎಲ್ಲ ನಮ್ಮ ಪಕ್ಷದ ನಿಮ್ಮೆಲ್ಲರ ನೆಚ್ಚಿನ ಯುವ ನಾಯಕರು, ಕರ್ನಾಟಕ ಸರ್ಕಾರದ ನಗರಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಾದಂತಹ ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯನವರಿಗೆ ಜಿಲ್ಲಾ ಕಾಂಗ್ರೆಸ್ ಸಮಿತಿ ವತಿಯಿಂದ ವಿಶೇಷವಾದಂತಹ ಸನ್ಮಾನವನ್ನು ನಡೆಸಿಕೊಡಬೇಕು. ವಿಜಯಪುರ ಜಿಲ್ಲಾ ಕಾಂಗ್ರೆಸ್ ಸಮಿತಿ ವತಿಯಿಂದ ಈ ಒಂದು ಅಭಿನಂದನಾ ಸಮಾರಂಭವನ್ನ ಇವತ್ತು ನಡೆಸಲಾಗಿದೆ. ಈ ಒಂದು ಅಭಿನಂದನಾ ಸಮಾರಂಭದ ಸ್ವಾಗತವನ್ನು ಕ್ಷಮಿಸಬೇಕು. ಈಗ ವಿಜಯಪುರ ಜಿಲ್ಲಾ ಸೇವಾದಳದ ಅಧ್ಯಕ್ಷರ ವಿಜಯಕುಮಾರ್ ಕಾಳೆ ಹಾಗೂ ಸಂಗಡಿಗರಿಂದ ಒಂದೇ ಮಾತರಂ ಗೀತೆಯನ್ನ ಹಾಡಲಾಗುತ್ತೆ. ದಯವಿಟ್ಟು ಎಲ್ಲರಿಗೂ ನಮಸ್ಕಾರ. ಘನತೆ ಹೊತ್ತ ಕರ್ನಾಟಕ ಸರ್ಕಾರದ ಮುಖ್ಯಮಂತ್ರಿಗಳಾದಂಥ ಡಿ.ಕೆ. ಶಿವಕುಮಾರ್ ಅವರ ನೇತೃತ್ವದ ಸರ್ಕಾರದಲ್ಲಿ ನಮ್ಮ ಜಿಲ್ಲೆಯ ಹಿರಿಯ ಧುರೀಣರು ಸ್ವಲ್ಪ ಕಾರ್ಯಕ್ರಮಗಳು ಸ್ವಲ್ಪ ಉಳಿದಿದ್ದು ಒಂದು ಭಯ ನಮಗಿತ್ತು. ಮತ್ತೆ ಅವರು ರಾಜ್ಯಕ್ಕೆ ಅನೇಕ ಕೊಡುಗೆಗಳು ಕೊಡುವುದರ ಜೊತೆಗೆ ವಿಜಯಪುರ ಜಿಲ್ಲೆಗೆ ಇಂಡಸ್ಟ್ರಿಗಳನ್ನ ತರುವುದರ ಮುಖಾಂತರ ಮತ್ತು ವಿಜಯಪುರದ ಸಾವಿರಾರು ಎಕರೆ ಪ್ರದೇಶವನ್ನ ಕೈಗಾರಿಕಾ ಅಭಿವೃದ್ಧಿ ಪ್ರದೇಶವನ್ನಾಗಿ ವಿಶೇಷವಾಗಿ ಯುವಕರಿಗೆ ಒಂದು ಆಶಾ ಭಾವನೆ ಏನಿತ್ತಂದ್ರೆ ನಮಗೆಲ್ಲ ಇಲ್ಲಿ ಉದ್ಯೋಗ ಸಿಗ್ತದೆ, ಮುಂದಿನ ದಿನಮಾನಗಳಲ್ಲಿ ನಾವೆಲ್ಲರೂ ಹೇಗೆ ಮತ್ತೆ ಅವರು ಈ ರಾಜ್ಯದ ಬೃಹತ್ ಹಾಗೂ ಮಧ್ಯಮ ಕೈಗಾರಿಕೆ ಸಚಿವರು, ಅದರ ಜೊತೆಗೆ ಮೂಲಭೂತ ಸೌಕರ್ಯಗಳ ಸಚಿವರಾಗಿ ಪ್ರಮಾಣ ವಚನ ಸ್ವೀಕರಿಸಿದ್ದು ಇದು ಕೇವಲ ಕಾಂಗ್ರೆಸ್ ಪಕ್ಷರಿಗೆ ಅಷ್ಟೇ ಅಲ್ಲ, ವಿಜಯಪುರ ಜಿಲ್ಲೆ ಇರ್ತಕ್ಕಂಥ ಎಲ್ಲ ಜನತೆಗೆ ಒಂದು ಸಂತೋಷವಂತಕ್ಕಂಥ ವಿಷಯ ಅಂತೇಳಿ ನಾನು ಬಹಳ ಹೆಮ್ಮೆಯಿಂದ ಹೇಳ್ಕೊಳ್ಳೋಕೆ ಮತ್ತೆ ಕಾಂಗ್ರೆಸ್ ಪಕ್ಷದ ಕಚೇರಿಗೆ ಬಂದು ಕಾರ್ಯಕರ್ತರಿಗೆ ನಾನು ಭೇಟಿಯಾಗಿ ಅವರ ಸಂಕಷ್ಟಗಳನ್ನು ವಿಚಾರ ಮಾಡ್ತೀನಿ ಅಂತಕ್ಕಂಥ ವಿಚಾರವನ್ನು ವ್ಯಕ್ತಪಡಿಸಿದಾಗ ಶ್ರೀಯುತ ಸಂಬಣ್ಣಿ ಅವರು ಪಕ್ಷದ ಕಚೇರಿ ಆವರಣದಲ್ಲಿ ಏರ್ಪಡಿಸಿದ್ದೇವೆ. ಅವರಿಗೆ ನಾನು ಪಕ್ಷದ ಪರವಾಗಿ ಅನಂತ ಅಭಿನಂದನೆಗಳನ್ನು ಸಲ್ಲಿಸುವುದರ ಮುಖಾಂತರ ಕಾಂಗ್ರೆಸ್ ಪಕ್ಷದಲ್ಲಿ ತಮಗೆಲ್ಲ ಗೊತ್ತಿದೆ ಸರ್, ಬಹಳಷ್ಟು ನಮ್ಮ ಕಾರ್ಯಕರ್ತರು ಸುಮಾರು 40 ದುಡ್ಕೋತ ಬಂದಿದ್ದಾರೆ. ಅಂಥವರಿಗೆ ಮುಂದಿನ ದಿನ ಅದೇ ರೀತಿ ವಿಶೇಷ ಅವರು ಬ್ಲಾಕ್ ಅಧ್ಯಕ್ಷರು ಅವರು ಕೂಡ ಸನ್ಮಾನವನ್ನ ನಡೆಸಿಕೊಡ್ಬೇಕಂತ ಅವರಲ್ಲಿ ಕೇಳ್ಕೊಳ್ತಾ ಇದ್ದೇನೆ. ಅದು ಪಂಚಾಯತ್ ಸಮಿತಿ ಅಧ್ಯಕ್ಷರು ಅವರು ಕೂಡ ಸನ್ಮಾನವನ್ನ ಕೇಂದ್ರ ಸಿದ್ದರಾಮಯ್ಯ ಸಾಹೇಬರಿಗೆ ಮಾಡಿಕೊಡ್ಬೇಕಂತ ಅವರಲ್ಲಿ ಕೇಳ್ಕೊಳ್ತಾ ಇದ್ದೇನೆ. ದಯವಿಟ್ಟು ಗದ್ದಲ ಮಾಡಬಾರ್ದು, ಒಬ್ಬೊಬ್ರು ಮಾಡಬೇಕು, ಒಬ್ಬೊಬ್ರು ಸನ್ಮಾನ ಮಾಡಬೇಕು. ಅವರಲ್ಲಿ ಕೇಳಿಕೊಳ್ತಾ ಇದ್ದೇನೆ. ಯತೀಂದ್ರ ಸಿದ್ದರಾಮಯ್ಯನವರಿಗೆ ಜಿಲ್ಲಾ ಕಾಂಗ್ರೆಸ್ ಅಭಿನಂದನೆಯನ್ನ ಸಲ್ಲಿಸಬೇಕಂತ ಅಧ್ಯಕ್ಷರಾದಂತ ಅದು ವಿಜಯಪುರ ಬ್ಲಾಕ್. ಇವತ್ತು ನಮಗೆ ಬಹಳ ಸಂತೋಷ, ನಮ್ಮ ನಾಯಕರಾದಂತ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯರವ್ರನ್ನ ನಾವು ಡಾಕ್ಟರ್ ಯತೀಂದ್ರ ಸಾಹೇಬ್ರ ಮುಖದಲ್ಲಿ ನೋಡ್ತಾ ಇದ್ದೇವೆ. ಯಾಕೆ ಈ ಮಾತನ್ನು ಹೇಳ್ತಿದ್ದೀನಿ ಅಂದ್ರೆ, ವೃತ್ತಿಯಲ್ಲಿ ವೈದ್ಯರಾದಂಥ ಡಾಕ್ಟರ್ ಯತೀಂದ್ರ ಸಾಹೇಬರು ರಾಜಕೀಯದಿಂದ ದೂರ ಇರಬೇಕು ಅಂತಕ್ಕಂಥ ವಿಚಾರದವರು ಅಂತೇಳಿ ನಾನು ಕೇಳಿದ್ದೆ ಮೊದಲು. ತದನಂತರ ಅವರು ರಾಜಕೀಯಕ್ಕೆ ಬಂದಿದ್ದೇ ನಮ್ಮೆಲ್ಲರ ಒಂದು ಸಂತೋಷ. ಇವತ್ತು ಅವರು ರಾಜಕೀಯಕ್ಕೆ ಬರೋದ್ರ ಜೊತೆಗೆ ಪಕ್ಷ ಅವರನ್ನು ಗುರುತಿಸಿ ಒಂದು ಜವಾಬ್ದಾರಿ ಸ್ಥಾನ ಕೊಡುವುದರ ಜೊತೆಗೆ ಈ ರಾಜ್ಯದಲ್ಲಿರ್ತಕ್ಕಂಥ
ಅನೇಕ ಹಿಂದುಳಿದ ವರ್ಗಗಳ ಕಲ್ಯಾಣ ಕೆಲಸಗಳಿಗೆ ಅವರು ಧ್ವನಿಯಾಗಿ ನಿಲ್ತಾರೆ ಅಂತಕ್ಕಂಥ ಆಶಾಭಾವನೆ ಈ ಜನತೆದಿದೆ. ಈ ಸಂದರ್ಭದಲ್ಲಿ ಯತೇಂದ್ರ ಸಾಹೇಬರು ನಗರಾಭಿವೃದ್ಧಿ ಸಚಿವರಾಗಿ ಕೆಲಸ ಮಾಡುವುದರ ಜೊತೆಗೆ ಈ ರಾಜ್ಯದ ಎಲ್ಲ ಹಿಂದುಳಿದ ಆಯೋಗದ ವರ್ಗಗಳ ಕಲ್ಯಾಣವನ್ನ ಅವ್ರು ನೋಡ್ತಾರೆ ಅಂತಕ್ಕಂಥದ್ದನ್ನು ತಿಳಿದು ಇವತ್ತು ನಾವು ವಿಜಯಪುರ ಜಿಲ್ಲಾ ಕಾಂಗ್ರೆಸ್ ಪರವಾಗಿ ಅವರಿಗೆ ಸಹ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ಕಾಂಗ್ರೆಸ್ ಸಮಿತಿಯಲ್ಲಿ ನಮ್ಮ ಹಿರಿಯ ಸಚಿವರಾದಂತಹ ಮತ್ತೊಮ್ಮೆ ಬೃಹತ್ ಮತ್ತು ಮಧ್ಯಮ ಕೈಗಾರಿಕಾ ಸಚಿವರು ಆಗಿರುವಂತಹ MB ಪಾಟೀಲ್ ಸರ್ ಅವರಿಗೆ ಅಭಿನಂದನಾ ಸಮಾರಂಭನ ಹಮ್ಮಿಕೊಂಡಿದ್ದಾರೆ. ಈ ಒಂದು ಕಾರ್ಯಕ್ರಮಕ್ಕೆ ಬಂದಿರುವಂತಹ ನಮ್ಮ ವಿಜಯಪುರ ಜಿಲ್ಲಾ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷರಾದಂತಹ ಮಲ್ಲಿಕಾರ್ಜುನ ಲೋಣಿ ಅವರೇ, ಮತ್ತೆ ಅದೇ ರೀತಿ ಈ ಒಂದು ಕಾರ್ಯಕ್ರಮದ ಕೇಂದ್ರ ಬಿಂದು ನಮ್ಮ ಪಕ್ಷದ ಹಿರಿಯ ಮುಖಂಡರು, ಈಗ ಮತ್ತೊಮ್ಮೆ ಬೃಹತ್ ಮತ್ತು ಮಾಧ್ಯಮ ಕೈಗಾರಿಕಾ ಸಚಿವರು ಆಗಿರುವಂತಹವರು, ಮತ್ತೆ ಅತ್ಯುತ್ತಮ ಆಡಳಿತಗಾರರು ಅಂತ ಹೇಳಿ ಹೆಸರು ಪಡೆದಿರುವಂತವರು ಆದಂತಹ ಮಾರ್ಗದರ್ಶಕರು ಆದಂತಹ MB ಪಾಟೀಲ್ ಅವರೇ, ಮತ್ತೆ ಅದೇ ರೀತಿ ಪಕ್ಕದ ಬಾದಾಮಿ ವಿಧಾನಸಭಾ ಕ್ಷೇತ್ರದಲ್ಲಿ ಇತ್ತೀಚೆಗೆ ನಡೆದಂತಹ ಚುನಾವಣೆಯಲ್ಲಿ ಅತ್ಯಂತ ಹೆಚ್ಚಿನ ಬಹುಮತಗಳಿಂದ ಗೆದ್ದು HY ಮೇಟಿ ಅವರ ಹೆಸರನ್ನ ಉಳಿಸುವಂತ ಕೆಲಸ ಮಾಡಿರುವಂತಹ ಉಮೇಶ್ ಮೇಟಿ ಅವರೇ, ಮತ್ತು ಮಾಜಿ ಶಾಸಕರಾದಂತಹ ರಾಜು ಅಲ್ಗೂರ್ ಅವರೇ, ಇಲ್ಲಿನ ವಿಜಯಪುರ ನಗರಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಾದ ಗಂಗಾಧರ ಸಂಬಣ್ಣಿ ಅವರೇ, ನಮ್ಮ ಹಿಂದ ಮುಖಂಡರಾದಂತಹ ಸೋಮನಾಥ ಕಳ್ಳಿಮನಿ ಅವರೇ, ಜಿಲ್ಲಾ ಕಾಂಗ್ರೆಸ್ ಉಪಾಧ್ಯಕ್ಷರಾದ ಚಾಂದ್ ಸಾಬ್ ಗಡಗಲಾವ ಅವರೇ, ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಂತ ಮಹಿಳಾ ಕಾಂಗ್ರೆಸ್ನ ಅಧ್ಯಕ್ಷರವರೇ, ಮೋಯಿನ್ ಶೇಖ್ ಯೂತ್ ಕಾಂಗ್ರೆಸ್ನ ಅಧ್ಯಕ್ಷರವರೇ, ಮತ್ತು ನಮ್ಮ ಜಿಲ್ಲಾ ಕಾಂಗ್ರೆಸ್ ಸಮಿತಿಯ ಎಲ್ಲ ಮುಂಚೂಣಿ ಘಟಕದ ಅಧ್ಯಕ್ಷರು, ಉಪಾಧ್ಯಕ್ಷರು, ಪದಾಧಿಕಾರಿಗಳೇ, ಎಲ್ಲ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರುಗಳೇ, ಮತ್ತೆ ಇಲ್ಲಿ ಬಹಳಷ್ಟು ಸಂಖ್ಯೆಯಲ್ಲಿ ನೆರೆದಿರುವಂತಹ ನಮ್ಮ ಪ್ರೀತಿಯ ಕಾಂಗ್ರೆಸ್ ಪಕ್ಷದ ಎಲ್ಲ ಕಾರ್ಯಕರ್ತ ಬಂಧುಗಳೇ, ವೇದಿಕೆ ಮೇಲೆ ನಿಂತಿರುವಂತ ಇತರ ಎಲ್ಲ ಕಾಂಗ್ರೆಸ್ ಪಕ್ಷದ ನಾಯಕರುಗಳೇ, ಎಲ್ಲರೂ ಕೂಡ ಹೃತ್ಪೂರ್ವಕ ನಮಸ್ಕಾರಗಳನ್ನು ತಿಳಿಸಕ್ಕೆ ಇಷ್ಟಪಡ್ತಾ ಇದ್ದೇನೆ. ಇವತ್ತು ನಾನು ವಿಜಯಪುರ ಕಾರ್ಯಕ್ರಮಕ್ಕೆ ಒಂದು ಖಾಸಗಿ ಕಾರ್ಯಕ್ರಮಕ್ಕೆ ಬಂದಿದ್ದೆ. ಈ ಒಂದು ಕಾರ್ಯಕ್ರಮನ ಒಂದು ತಿಂಗಳ ಹಿಂದೆನೆ ನಾನು ಒಪ್ಕೊಂಡಿದ್ದೆ. ಆ ಕಾರ್ಯಕ್ರಮಕ್ಕೆ ಇವತ್ತು ಬರಬೇಕಾಗಿತ್ತು, ಆದ್ರೆ ಜಿಲ್ಲಾ ಕಾಂಗ್ರೆಸ್ ಸಮಿತಿಗೆ ನಾನೇನು ಮಾಹಿತಿ ಕೊಟ್ಟಿರಲಿಲ್ಲ. ಬಹುಶಃ 2 ದಿವಸದಿಂದ ಅಥವಾ ನಿನ್ನೆ ಅವರಿಗೆ ಗೊತ್ತಾಗಿರ್ಬೇಕು ನಾವು ವಿಜಯಪುರಕ್ಕೆ ಬರ್ತೀನಿ ಅಂತ. ಆದ್ರೂ ಕೂಡ ಇವತ್ತು MB ಪಾಟೀಲ್ ಸರ್ ಅವ್ರಿಗೆ ಏನು ಅವರು ನೂತನವಾಗಿ ಮತ್ತೆ ಬೃಹತ್ ಮತ್ತೆ ಮಧ್ಯಮ ಕೈಗಾರಿಕಾ ಸಚಿವರಾಗಿದ್ದಾರೆ, ಅವ್ರಿಗೆ ಅಭಿನಂದನಾ ಸಮಾರಂಭ ಮಾಡುವಂತಹ ಸಂದರ್ಭದಲ್ಲಿ ನನಗೂ ಕೂಡ ಅಭಿನಂದನಾ ಸಮಾರಂಭನ ಮಾಡಬೇಕು ಅಂತೇಳಿ ನನಗೆ ಆಹ್ವಾನಿಸಿದ್ದಾರೆ. ಸೊ ಇವತ್ತು ನಮ್ಮ ಹಿರಿಯ ಸಚಿವರಾದಂಥ MB ಪಾಟೀಲ್ ಅವರಿಗೆ ಅಭಿನಂದನಾ ಸಮಾರಂಭ ಮಾಡುವಂತ ಸಂದರ್ಭದಲ್ಲಿ ಅದೇ ಕಾರ್ಯಕ್ರಮದಲ್ಲಿ ನನಗೂ ಕೂಡ ಅಭಿನಂದನೆ ಆಗ್ತಾ ಇರೋದು ನನಗೆ ಬಹಳ ಸಂತೋಷವಾದಂಥ ವಿಷಯ, ನನ್ನ ಅದೃಷ್ಟ ಅಂತ ಭಾವಿಸ್ತೇನೆ. ಈಗಾಗಲೇ ಹೇಳಿದಾಗ MB ಪಾಟೀಲ್ ಅವರು ಬಹಳ ಉತ್ತಮ ಆಡಳಿತಗಾರರು ಅಂತ ಹೇಳಿ ಹೆಸರು ಪಡೆದಿರುವಂಥವ್ರು. ಯಾರಾದ್ರೂ ಒಬ್ಬ ಮಂತ್ರಿ ದಕ್ಷತೆಯಿಂದ ಕೆಲಸ ಮಾಡಬೇಕು ಅಂತ ಕಲಿಬೇಕು ಅಂತಂತಂದ್ರೆ ಅದು MB ಪಾಟೀಲ್ ಸರ್ ಅವ್ರನ್ನ ನೋಡಿ ಕಲಿಬೇಕಾಗುತ್ತೆ. ಅವರು ಹಿಂದೆ ನೀರಾವರಿ ಸಚಿವರಾಗಿದ್ದಾಗಲೂ ಕೂಡ ಅಷ್ಟೇ ಅಭಿನವ ಭಾಗೀರಥ ಅಂತ ಹೇಳಿ ಜನಪರವಾದಂತಹ ಹಲವಾರು ಕಾಮಗಾರಿಗಳನ್ನ ಅನುಷ್ಠಾನಕ್ಕೆ ತಂದು ಎಷ್ಟೊಂದು ಕಡೆ ಬರಪೀಡಿತ ಪ್ರದೇಶಗಳಲ್ಲೂ ಕೂಡ ಇವತ್ತು ನೀರಾವರಿ ಬರುವಂತ ರೀತಿ ಮಾಡಿದ್ದಾರೆ. ಸೊ ಹಾಗಾಗಿ ಅತ್ಯುತ್ತಮವಾಗಿ ಕೆಲಸ ಮಾಡಿ ನಮ್ಮ ಕಾಂಗ್ರೆಸ್ ಪಕ್ಷಕ್ಕೂ ಕೂಡ ಹೆಸರು ತಂದಿದ್ದಾರೆ MB ಪಾಟೀಲ್ ಸರ್ ಅವರು. ಸೊ ಹಾಗಾಗಿ ಅಂಥವರ ಒಂದು ಸಂಪುಟದಲ್ಲಿ ನಾನು ಕೂಡ ಸಚಿವನಾಗಿ ಸೇರ್ತಾ ಇರೋದು ನನಗೆ ಹೆಮ್ಮೆಯ ವಿಷಯ ಅಂತೇಳಿ ನಾನು ಹೇಳೋದಕ್ಕೆ ಇಷ್ಟಪಡ್ತೇನೆ. ಮತ್ತೆ ನಮ್ದು ನಾನು ನೂತನವಾಗಿ ನಗರಾಭಿವೃದ್ಧಿ ಸಚಿವ ಆಗಿದ್ದೇನೆ ಮುಖ್ಯಮಂತ್ರಿಗಳಾದಂತಹ DK ಶಿವಕುಮಾರ್ ಅವರ ಒಂದು ಸಂಪುಟದಲ್ಲಿ. ಅದಕ್ಕೆ ಕಾರಣಕರ್ತರು ಯಾರಪ್ಪ ಅಂತಂತಂದ್ರೆ ನಮ್ಮ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ಅಂತ ಹೇಳಬೇಕು. ಯಾಕಂದ್ರೆ ನಮ್ಮ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ನೀವು ನೆಲಮಟ್ಟದಲ್ಲಿ ನಮ್ಮ ಕಾಂಗ್ರೆಸ್ ಪಕ್ಷಕ್ಕೋಸ್ಕರ ಸಂಘಟನೆ ಮಾಡಿ ಪ್ರತಿಯೊಂದು ಚುನಾವಣೆಯಲ್ಲಿ ನೀವು ಕಷ್ಟಪಟ್ಟು ಕೆಲಸ ಮಾಡಿ ನಮ್ಮಗಳನ್ನ ಗೆಲ್ಲಿಸೋದ ಕಾರಣದಿಂದ ಇವತ್ತು ನಾವು ಶಾಸಕರಾಗಿದ್ದೀವಿ, ನಮ್ಮ ಪಕ್ಷ ಅಧಿಕಾರಕ್ಕೆ ಬಂದಿದೆ. ಪಕ್ಷ ಅಧಿಕಾರಕ್ಕೆ ಬಂದ ಮೇಲೆ ನಮಗೂ ಕೂಡ ಇವತ್ತು ಸಚಿವರಾಗುವಂತಹ ಅವಕಾಶ ಸಿಕ್ಕಿದೆ. ಸೊ ಹಾಗಾಗಿ ಇವತ್ತು ನಾವು ಸಚಿವರಾಗಿದ್ರೆ ಅದಕ್ಕೆ ಮೂಲ ಕಾರಣ ನಮ್ಮ ಕಾಂಗ್ರೆಸ್ ಪಕ್ಷದ ಎಲ್ಲ ಕಾರ್ಯಕರ್ತರು. ಹಾಗಾಗಿ ನಿಮಗೆ ಅನಂತ ಧನ್ಯವಾದಗಳನ್ನು ಮೊದಲಿಗೆ ನಾನು ತಿಳಿಸೋದಕ್ಕೆ ಇಷ್ಟಪಡ್ತೇನೆ. ಮತ್ತೆ ಇವಾಗ ಸಚಿವರಾಗಿ ಕೊಟ್ಟಿರುವಂತಹದ್ದು ಒಂದು ಜವಾಬ್ದಾರಿ ಬಹಳ ದೊಡ್ಡದಂತಹ ಜವಾಬ್ದಾರಿಯಾಗಿದೆ. ಈ ಒಂದು ಖಾತೆಯನ್ನ ಬಹಳ ದಕ್ಷತೆಯಿಂದ ಪ್ರಾಮಾಣಿಕವಾಗಿ ನಿರ್ವಹಿಸಬೇಕಾಗಿದೆ. ಅದನ್ನು ನಿರ್ವಹಿಸೋದ್ರ ಜೊತೆಗೆ ಪಕ್ಷದ ಸಂಘಟನೆ ಕೂಡ ಕೆಲಸ ಮಾಡಬೇಕಾಗಿದೆ, ಪಕ್ಷದ ಬಲವರ್ಧನೆ ಮಾಡಬೇಕಾಗಿದೆ. ಕಾರ್ಯಕರ್ತರ ಕುಂದುಕೊರತೆಗಳನ್ನು ಎದುರು ಕೂಡ ನಮ್ಮ ಅಧಿಕಾರದ ನೀತಿಯಲ್ಲಿ ಏನು ಅವರಿಗೆ ಸಹಾಯ ಮಾಡೋಕ್ಕಾಗುತ್ತೆ ಅದನ್ನು ಕೂಡ ಮಾಡಬೇಕಾಗಿದೆ. ಎಲ್ಲ ಕೆಲಸಗಳನ್ನು ಖಂಡಿತ ಮಾಡ್ತೇನೆ. ನಾನು ಮೊದಲನೇ ಬಾರಿ ಮಂತ್ರಿ ಆಗಿರೋದ್ರಿಂದ ನಿಮ್ಮೆಲ್ಲರ ಸಹಕಾರ, ಬೆಂಬಲ, ಆಶೀರ್ವಾದ ಇರಲಿ ಅಂತ ಹೇಳಿ ಸಂದರ್ಭ ನಾನು ಕೇಳ್ಕೊಳ್ತಾ ಇದ್ದೇನೆ. ಖಾಸಗಿ ಕಾರ್ಯಕ್ರಮದಲ್ಲಿ ಅಲ್ಲೂ ಕೂಡ ಬಹಳ ಜನ ಕಾಯ್ತಾ ಇದ್ದಾರೆ. ಹೌದು, ತಂದೆಯವರು ಕೂಡ
2013ರಿಂದ 18 ತನಕ 5 ವರ್ಷ ಮುಖ್ಯಮಂತ್ರಿಗಳಾಗಿದ್ರು. ನಂತರ 3 ವರ್ಷಗಳು ಈ ಬಾರಿ 2023ರಿಂದ ಇಲ್ಲಿ ತನಕ ಮುಖ್ಯಮಂತ್ರಿಗಳಾಗಿದ್ರು. ಅವ್ರು ಮುಖ್ಯಮಂತ್ರಿಗಳಾಗಿ ಬಹಳಷ್ಟು ಒಳ್ಳೆ ಕೆಲಸಗಳನ್ನು ಮಾಡಿದ್ರು. ಅದು ನಾನು ವಿಶೇಷವಾಗಿ ನಿಮ್ಗೆ ಹೇಳಬೇಕಾಗಿಲ್ಲ. ಆದ್ರೆ ಅವ್ರು ಮುಖ್ಯಮಂತ್ರಿಗಳು ವಿಶೇಷವಾಗಿ ಕೆಲಸ ಮಾಡಬೇಕು ಆದ್ರೂ ಕೂಡ ನಮ್ಮ ಬಿಜಾಪುರ ಜಿಲ್ಲೆಯ ಎಲ್ಲ ಕಾಂಗ್ರೆಸ್ ಕಾರ್ಯಕರ್ತರು ಕೂಡ ಅವ್ರ ಬೆನ್ನಿಗೆ ನಿಂತು ಅವರಿಗೆ ಬೆಂಬಲ ಕೊಟ್ಟಿದ್ರಿಂದ ಅವ್ರಿಗೂ ಕೂಡ ಶಕ್ತಿ ಬಂದು ಇಂಥ ಒಳ್ಳೆ ಕೆಲಸ ಮಾಡಕ್ಕೆ ಸಾಧ್ಯ ಆಗಿದೆ. ಸೊ ತಂದೆಯವ್ರಿಗೆ ಮತ್ತೆ ನನಗೆ ಇಬ್ಬರಿಗೂ ಕೂಡ ಕೊಟ್ಟರು ಬೆಂಬಲಕ್ಕೋಸ್ಕರ ನಿಮ್ಮೆಲ್ಲರಿಗೂ ಕೂಡ ನಾನು ಮತ್ತೊಮ್ಮೆ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೇನೆ. ಮತ್ತೆ ಈಗಾಗಲೇ ಹೇಳಿದಾಗೆ ಒಂದು ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮದ ಅಲ್ಲೂ ಕೂಡ ಜನ ಕಾಯ್ತಾ ಇರ್ತಿದ್ದಾರೆ. 11 ಗಂಟೆಗೆ ಅಲ್ಲಿ ಹೋಗ್ಬೇಕಾಗಿತ್ತು, ಈಗ 1 ಗಂಟೆ ಮೇಲಾಗಿದೆ. ಹಾಗಾಗಿ ಹೆಚ್ಚು ಮಾತನಾಡಿದ ಇಲ್ಲಿಂದ ನಾನು ಹೊರಡೋದಕ್ಕೆ ನಿಮ್ಮ ಅನುಮತಿ ಕೇಳಿದೆ. ನನ್ನ ಬೀಳ್ಕೊಡ್ಬೇಕು ಅಂತ ಕೇಳ್ತಾ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಧನ್ಯವಾದ ತಿಳಿಸಿ ನಾನು ಇಲ್ಲಿಂದ ಹೊರಡ್ತಾ ಇದ್ದೇನೆ.